ಅನೇಕರು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದಾರೆ. ಇದು ಒಂದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ. ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅನಿರೀಕ್ಷಿತವಾಗಿ ಬಂದಂತಹ ಈ ಚುನಾವಣೆ. ಈ ಸಂದರ್ಭದಲ್ಲಿ ನಾನು ಶ್ರೀಮಾನ್ ಎಚ್.ವೈ. ಮೇಟಿ ಅವರ ಬಗ್ಗೆ ಎರಡು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳದೆ ಹೋದರೆ ತಪ್ಪಾಗ್ತದೆ. ತಮಗೆಲ್ಲರಿಗೆ ಗುರುತಿದ್ದಂತಹ ವಿಚಾರ. ನಾನು ಹಾಗೂ ಶ್ರೀ ಹುಲ್ಲಪ್ಪ ಮೇಟಿ ಅವರು 1983ರಿಂದ ಎಪಿಎಂಸಿಯ ಸದಸ್ಯರಾಗಿ ನಾವು ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದೀವಿ. ಆದ ನಂತರ 1989ರಲ್ಲಿ ನಾವು ಒಟ್ಟಿಗೆ ವಿಧಾನಸಭೆ ಸದಸ್ಯರಾಗಿ ಚುನಾಯಿತರಾಗಿದ್ದೀವಿ. ಆ ಸಂದರ್ಭದಲ್ಲಿ ಇವತ್ತೇನು ಈ ಸುತ್ತಗುಂಡಾರ ಗ್ರಾಮ ಹಾಗೂ ಇಲ್ಲಿರ್ತಕ್ಕಂಥ ನಾಯನಗಲ್ಲಿ ಆಗಲಿ, ಹಂಡ್ರಗಲ್ಲಾಗಲಿ, ಮ್ಯಾಗೇರಿ ಆಗಲಿ, ತದನಂತರ ನಾಗಸಂಕಿ, ಹೊಸೂರು ಈ ಭಾಗದ ಮತದಾರರು ಅವತ್ತಿನ ದಿವಸ ನೀವೆಲ್ಲ ನನಗೆ ಅತಿ ಹೆಚ್ಚಿನ ಮತಗಳಿಂದ ತಾವೆಲ್ಲ ಆಶೀರ್ವಾದ ಮಾಡಿದ್ರಿ. ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲರಿಗೂ ಬಹಳ ಋಣಿಯಾಗಿದ್ದೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಾದ ನಂತರ 1994ರಲ್ಲಿ ಅವಾಗಲೂ ಕೂಡ ಮತ್ತೊಮ್ಮೆ ನಾವು ಚುನಾವಣೆ ನಿಂತ ಸಂದರ್ಭದಲ್ಲಿ ತಾವು ಅತಿ ಹೆಚ್ಚಿನ ಮತಗಳಿಂದ ಆರಿಸ್ಕಳಿಸಿದ್ರಿ. ಆದ್ದರಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಹಾಗೂ ಭೇಟಿ ಅವರು 2 ಸರಿ ಆರಿಸಿ ಬಂದ ನಂತರ ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಕೂಡ ನಮಗೆ ಅವಕಾಶ ಸಿಕ್ಕಿತ್ತು. ಅವಕಾಶ ಸಿಕ್ಕಂತಹ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಈ ಭಾಗದಲ್ಲಿ ಮಾಡಿದ್ದನ್ನ ನೆನಪಿಸಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಇಲ್ಲಿರ್ತಕ್ಕಂಥ ಬಹಳಷ್ಟು ಹಿರಿಯರಿಗೆ ಗುರುತದ ನನಗನ್ಸಿದ ಮಟ್ಟಿಗೆ. ನಾನು ಪ್ರಥಮ ಬಾರಿಗೆ 89ರಲ್ಲಿ ಆರಿಸಿ ಬಂದಂತಹ ಸಂದರ್ಭದಲ್ಲಿ ಇವತ್ತೇನು ಮನಹಳ್ಳಿಯಿಂದ ಹಂಡ್ರಗಲ್ವರೆಗೆ ಹೋಗುವಂತ ರಸ್ತೆ ಇತ್ತು. ಮನುಷ್ಯರ ಸಮೇತ ಅಲ್ಲಿ ನಡ್ಕೊಟ್ಟು ಹೋಗೋದು ಬಹಳ ದುರ್ಲಭ ಇತ್ತು. ಅದಕ್ಕೆ ನಾನು ಶಾಸಕ ಆದ ನಂತರ ಪ್ರಥಮ ಕೆಲಸ ಮಾಡಿದ್ದೇನಪ್ಪ ಅಂತಂದ್ರೆ ಈ ರಸ್ತೆ ಸುಧಾರಣೆ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದು. ಅದಾದ ನಂತರ ಮಂತ್ರಿ ಎತ್ತರ ಬ್ರಿಡ್ಜ್ ಅನ್ನು ಮಾಡಿಕೊಟ್ಟಿದ್ದು. ಈ ರೀತಿ ಅನೇಕ ಕೆಲಸಗಳನ್ನು ಮಾಡಿದ್ದು ಉಂಟು. ಅದರ ಜೊತೆಗೆ ನೀವು ಕೂಡ ನಮಗೆ ಆಶೀರ್ವಾದ ಮಾಡಿ ಶಾಸಕರಾಗಿ, ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ನೀವು ಅನುಕೂಲ ಮಾಡಿಕೊಟ್ಟಿದ್ರಿ. ಇವತ್ತು ನಾವಿಲ್ಲಿ ಬಂದದ್ದು ಇವತ್ತಿನ ಉಪಚುನಾವಣೆ ಪ್ರಚಾರಕ್ಕಾಗಿ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ನನ್ನ ಯುವ ಮಿತ್ರರಾದಂತ ನನ್ನ ಮಕ್ಕಳ ಸಂಬಂಧವಾದಂತ ಉಮೇಶ್ ಮೇಟಿ ಅವರು ಇವತ್ತಿನ ದಿವಸ ಶ್ರೀಮಾನ್ ಹುಲ್ಲಪ್ಪ ಮೇಟಿ ಅವರು ನಿಧನ ಆದ ನಂತರ 2 ವಾರದ ನಂತರ ನಾನು ಕೂಡ ಅವ್ರ ಮನೆಗೆ ಹೋಗಿದ್ದೆ. ಮನೆಗೆ ಹೋಗಿ ಉಮೇಶ್ ಹಾಗೂ ಮಲ್ಲಿಕಾರ್ಜುನ್ ಮೇಟಿ ಅವರನ್ನ ಅಕ್ಕಪಕ್ಕ ಕುಂಡಿಸ್ಕೊಂಡು ಅವತ್ತನ್ನ ಹೇಳಿದ್ದೆ, ನೋಡ್ರಪ್ಪ, ನಾನಂತರ ಟಿಕೆಟ್ ಕೇಳೋದಿಲ್ಲ, ನೀವಿಬ್ರು ಒಬ್ಬರು ಯಾರ ತೀರ್ಮಾನ ಮಾಡ್ಕೋರಿ, ನೀವೊಬ್ರು ಯಾರು ನಿಂದರಿ, ನಿಮ್ಮೊಳಗೆ ಭಿನ್ನಾಭಿಪ್ರಾಯ ಆಗ್ಬಾರ್ದು ಅನ್ನುವಂತ ಮಾತನ್ನ ಅವತ್ತೇ ನಾನು ಹೇಳಿ ಬಂದಿದ್ದೆ. ಆದ್ದರಿಂದ ಆಮೇಲೆ ತಮಗೆಲ್ಲರಿಗೆ ಗುರುತಿದ್ದ ವಿಚಾರ, ನಾವು ಶ್ರೀಮಾನ್ ಹುಲ್ಲಪ್ಪ ಮೇಟಿ ಅವರು ಯಾವ ರೀತಿ ನಾವು ನಡ್ಕೊಂಡ್ ಬಂದಿದ್ದೀವಿ, ನಮ್ಮ ಸ್ನೇಹ ಯಾವ ರೀತಿ ಇತ್ತು, ಅದನ್ನು ಎಂದೂ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವ ರೀತಿ ಸ್ನೇಹ ನಮ್ದು ಹುಲ್ಲಪ್ಪ ಮೇಟಿ ಅವ್ರದ್ದು ನಮ್ದಿತ್ತು, ಮುಂದಾದ್ರೂ ಕೂಡ ಉಮೇಶ್ ಮೇಟಿ ಅವರನ್ನ ನನ್ನ ಮಗನಾಗಿ ಅವರನ್ನ ನಾವು ನೋಡ್ಕೊಂಡು ಹೋಗ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ಇವತ್ತು ತಾವೆಲ್ಲ ಇಲ್ಲಿ ಸೇರಿದಂತವರು ಬಹಳಷ್ಟು ಜನ ಇಲ್ಲೆಲ್ಲ ರೈತ ಕುಟುಂಬದಿಂದ ಬಂದಂತವರು. ಹಿಂದೆ 2013ರಿಂದ 2018ರವರೆಗೆ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯ ಅವರು ನಿಮ್ಗೆಲ್ಲರಿಗೂ 50,000 ರೂಪಾಯಿ ಸಾಲ ಮನ್ನಾ ಮಾಡಿದರು. ಅವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯೊಳಗೆ ಸಾಲ ಮನ್ನಾ ಅಂದ್ರೆ 804 ಕೋಟಿ ರೂಪಾಯಿ 2.5 ಲಕ್ಷ ಜನ ರೈತರು ಸಾಲ ಮನ್ನಾ ಮಾಡಿದಂತ ಕೀರ್ತಿ ಶ್ರೀಮಾನ್ ಸಿದ್ದರಾಮಯ್ಯ ಅವರದು. ಅದಾದ ನಂತರ ಇವತ್ತು ಒಂದು ಮಾತನ್ನ ಹೇಳಬೇಕಾಗ್ತದೆ. ಇದೇ ಶ್ರೀ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಕೇಂದ್ರ ಸರ್ಕಾರದಲ್ಲಿ ಈ ಕಳೆದ 12 ವರ್ಷಗಳಲ್ಲಿ ಎಷ್ಟು ಸಾಲ ಮನ್ನಾ ಮಾಡಿದಾರ ರೈತರದು. ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ದೇಶದ ರೈತರ ಸಾಲವನ್ನು ಮನ್ನಾ ಮಾಡಿದರು. ಆದರೆ ಶ್ರೀಮಾನ್ ಪ್ರಧಾನಮಂತ್ರಿಗಳಾದಂತಹ ಇವರು ಬಿಜೆಪಿ ಪಕ್ಷದ ಮೋದಿ ಅವರು ಬಂದ ಮೇಲೆ ನಾವು ಬಹಳಷ್ಟು ಜನ ರೈತರು ನಾವೆಲ್ಲ ಕೇಳಿದ್ದೀವಿ, ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಕೇಳಿದಂತ ಸಂದರ್ಭದಲ್ಲಿ ಅವರು ನಮ್ಮ ಸಾಲ ಮನ್ನಾ ಮಾಡಲಿಲ್ಲ. ಆದ್ರೆ ನಿಮಗೆಲ್ಲರಿಗೆ ಗುರುತಿರಬಹುದು. ಬಹುಶಃ ನೀವು ಗೂಗಲ್ ಸರ್ಚ್ ಹೋಗಿ ನೀವು ನೋಡಿದಾಗ ನಿಮಗೆಲ್ಲರಿಗೆ ಗುರುತಾಗ್ತದೆ ಯಾರು ಸಾಲ ಮನ್ನಾ ಮಾಡಿದ್ದಾರೆ ಅಂತ ಹೇಳಿ. ಈ ಕಳೆದ 12 ವರ್ಷದಲ್ಲಿ ನನಗನಿಸಿದ ಮಟ್ಟಿಗೆ ಕನಿಷ್ಠ 20 ಲಕ್ಷ ಕೋಟಿ ಸಾಲವನ್ನ ಅವರು ಯಾರಾದರೂ ಮನ್ನಾ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂತಂದ್ರೆ ಅದಾನಿ ಅವ್ರದ್ದು, ಅಂಬಾನಿ ಅವ್ರದ್ದು,
ಹಾಗೂ ಈ ದೇಶದ ಕನಿಷ್ಠ 20 ಉದ್ಯಮಿದಾರರ ಸಾಲವನ್ನ ಅವರು ಮನ್ನಾ ಮಾಡಿದ್ದಾರೆ. ಆದರೆ ರೈತರದ ಒಂದು ರೂಪಾಯಿ ಸಹ, ಒಂದು ನಯಾ ಪೈಸೆ ಕೂಡ ಮನ್ನಾ ಮಾಡಲಿಲ್ಲ. ಹಾಗೂ ಅದಷ್ಟೇ ಅಲ್ಲ, ಅವರು ಚುನಾವಣೆಗೆ ಬಂದಂತಹ ಸಂದರ್ಭದಲ್ಲಿ ಅನೇಕ ಮಾತುಗಳನ್ನು ಕೊಟ್ಟಿದ್ರು. ಅದನ್ನೆಲ್ಲವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಸಮಯ ಬಹಳಷ್ಟು ಆಗಿದೆ, ಇನ್ನೂ ವಿಷಯಗಳು ಬಹಳಷ್ಟು ಇದಾವ. ನಾವು ಇನ್ನೊಮ್ಮೆ ತಮ್ಮೂರಿಗೆ ಪ್ರಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೊಳ್ತೀನಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಿನಂತಿ ಮಾಡ್ಕೊತೀನಿ. ಇವತ್ತೇನು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಗಿದ್ದಾರೆ ಉಮೇಶ್ ಹುಲ್ಲಪ್ಪ ಮೇಟಿ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅವರಿಗೆ ಆಶೀರ್ವಾದ ಮಾಡುವ ಮುಖಾಂತರ ನಾವು ಹುಲ್ಲಪ್ಪ ಮೇಟಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರುವಂತ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.